ಎಷ್ಟಾಯ್ತಣ್ಣ ಒಬ್ರಿಗೆ ಟಿಕೆಟ್? ವೆಲ್ಕಮ್ ಬ್ಯಾಕ್ ಗೈಸ್. ಏನಿಲ್ಲ, ಸಡನ್ ಟ್ರಿಪ್ ಪ್ಲಾನ. ಸೊ ಕಾಯ್ತಿದ್ದವರು ಅಲ್ಲೇ ಹೋಗಿ ಕಂಟಿನ್ಯೂ ಮಾಡ್ತೀನಿ ಅಂತ. ಸೊ ಇವನು ನೋಡೋರು ಸಿಕ್ಕ ಅದೇ ಪೌಳ. ಏನಿಲ್ಲ, ಸಡನ್ ಟ್ರಿಪ್ ಪ್ಲಾನ. ನೈಟ್ ಹಂಗೆ ಮಾತಾಡ್ಕೊಂಡು ಮ್ಯಾಟ್ರ್ ಈಗ ಗಂಟೆ ಬಂತಂತ ಅಣ್ಣಾರು ನಾವೆಲ್ಲರೂ ಟ್ರಿಪ್ಪಿಗೆ ಹೋಗೋಣ ನೋಡ್ರಿ ಅಂದ್ರೆ ನಾನು ಅವಾಗ ಹೇಳಿದ್ರು ರೆಡಿ ಇರ್ತೀನಿ, ಒಂದು ಫೋನ್ ಹಾಕ್ರಿ ಸಾಕಂತ ಹೇಳಿದ್ದೆ. ಅದಕ್ಕೆ ಅಣ್ಣಾರು ಬೈಕಲ್ಲಾದರೆ ಬೇಡ ಅಂದ್ರೆ ಸರಿ ಅದಕ್ಕೂ ಓಕೆ ಅಂದ್ರೆ ಫೋನ್ ಬಂತು. ಅದಕ್ಕೆ ಬೈತಾರೆ ನೋಡ್ರಿ ಲೇಟ್ ಆಗೈತೆ ಅಂತ. ಹಲೋ ಅಣ್ಣ. ಹಲೋ, ಇಲ್ಲೇ ಇದೀಣ್ಣ ಬಂಕ್ ಹತ್ರ, ಇಲ್ಲ ಕ್ರಾಸಿಂಗ್. ಸಡನ್ ಟ್ರಿಪ್ ಪ್ಲಾನ್ ಆಯ್ತು. ಅದಕ್ಕೆ ಸರಿ ನಾವು ಯಾವಾಗ ಫೋನ್ ಮಾಡಿದ್ರು ಬರ್ಬೇಕಂತ ಹೇಳಿದ್ರು. ಹೌದು ಸರಿ ಆಯ್ತು ಅಂತ ಹೇಳಿದೆ. ಅದಕ್ಕೆ ಇವರು ನಾನು ಅಂದ್ಕೊಂಡಿದ್ದು ಶನಿವಾರ ಭಾನುವಾರ ಹೆಂಗಿದ್ರು ವೀಕೆಂಡ್ ಇರ್ತೈತಿ ಅವಾಗ ಕರ್ಕೊಂಡು ಹೋಗ್ತಾರಂತ. ಇವತ್ತು ಶುಕ್ರವಾರ. ಹಾಂ ರೆಡಿ ಇದ್ದಾರೆ. ಬೆಳಗ್ಗೆ ಫೋನ್ ಮಾಡಿ ಹೇಳಿದ ತಕ್ಷಣ ಹಿಂಗಂತ ಬರ್ತೇವೆ ಬರೋಲ್ಲ ಅಂದ್ರೆ ಅಯ್ಯೋ ಬಂತಾರ್ರಿ ಅಂದ ಎದ್ದು ಬಂದೆ. ನಾನೀಗ ಬೆಳಗ್ಗೆ 6 ಗಂಟೆಗೆ ಶಾರ್ಪ್ 5:15 4:15 ಫೋನ್ ಮಾಡಿ 5 ಗಂಟೆಗೆ ರೆಡಿ ಇರ್ಬೇಕಂದು. ನೋಡೋಣ ಬ್ಯಾಗಲ್ಲಿ ಐತೆ, ಫುಲ್ ಐತೆ. ಬೆಳಗ್ಗೆ 4:15 ಫೋನ್ ಮಾಡಿ 5 ಗಂಟೆಗೆ ಇಲ್ಲಿ ಇರ್ಬೇಕಂತ ಹೇಳಿ ಇವಾಗ ಏನೋ ಮಾಡ್ತೀನಿ ಅಂತ ಸ್ಪೆಕ್ಟ್ ಮಾಡ್ತೀನಿ ಅಂತ ಮತ್ತೆ ತಗೊಂಡದ್ದು. ಬೆಳಗ್ಗೆ 6 ಗಂಟೆಗೆ ಕರ್ಸಿ ಟ್ರಿಪ್ಪಿಗೆ ಹೋಗೋಣ ಅಂತ ಚಟ್ಲಕ್ಕೆ ಕಡಗತ್ತಾರೆ. ಹಾಂ ಮಸ್ತು ವಾರ್ಮಪ್ ಆತು. ಅರ್ಧ ಗಂಟೆ ಆಡಿಸಿದ್ರು, ಇಲ್ಲೇ ಆಯ್ತು ಅರ್ಧ ಗಂಟೆ 20 ನಿಮಿಷ ಆಯ್ತು. ತುಂಬ ಡೀಸೆಂಟ್ ಆಗಿದ್ರೆ ಅಂತವ್ರನ್ನ ಹುಡುಗಿರೆ ಒತ್ತಲ್ಲ. ಜೈ ಶ್ರೀರಾಮ್. ನಾನು ಆಗಲ್ಲ ವಿಡಿಯೋ ಮಾಡ್ಕೊಂತ ಆಗಲೇ ಇಲ್ಲಲ್ಲ ಲಾಗ್ ಮಾಡ್ತಾರೆ ಬರೋದ್ರೊಳಗೆ ಒಂದು ಮೆಮೊರಿ ಉಳಿಸ್ತಾರೆ. ನೀವು ಗೋಪರ್ತಾನೆ ಇದೆ ಗಾಡಿ. ಹೆಂಗಿದ್ರು ಮೊನ್ನೆ ತಾನೇ ಮೈಸೂರಿಗೆ ಹೋಗಿ ಅಂತ ಮತ್ತೆ ಮೈಸೂರು ಕಡೆನೇ ನಮ್ಮ ಪಯಣ. ಮೈಸೂರಿಗೆ ಹೋಗೋಣ ಅಂತ ಹೇಳಿದ್ರ ಅದನ್ನು ಬರೋ ರೋಡ ಪ್ಲಾನ್ ಮಾಡ್ಯಾರ. ಈ ಕಡೆಯಿಂದ ಎಕಡೆ ಹೋಗೋಣ ಅಂತ ಯೋಚನೆ ಮಾಡಿ ಹೋದ್ಸಲಿ ಚಾಮುಂಡಿ ಬೆಟ್ಟಕ್ಕೆ ಹೋಗಿದ್ದಿಲ್ಲ, ಅಲ್ಲಿ ಇಲ್ಲಿ ಹೋಗಿದ್ದಿಲ್ಲ. ಅಲ್ಲಿಗೆ ಹೋಗೋಣ ಅಂದ್ರೆ ಸರಿ ಅಂದೆ. ಟೀ ಕುಡಿಯೋಣ ಅಂತ ನಿಲ್ಸ. ಟೀ ಕುಡ್ದ ಹಾಕಿಲ್ಲ ಆಗಲ್ಲ. ಟೀ ಕುಡ್ದು ಇವಾಗ ಬಿಟ್ಟಿವಿ. ಗೊತ್ತಿಲ್ಲ ದಾರಿ ದಾರಿ
ಒಂದು ಸಿಚುವೇಶನ್ ತಕ್ಕನಂಗೆ ಯಾವ್ದಾರ ಒಂದು ಡೈಲಾಗ್ ಬರಿ ಅಂತಂದ್ರೆ ನಾನು ರೈಟರ್ ಅಲ್ಲ ಬರೆಯಕ. ಪ್ರೊಡ್ಯೂಸರ್ ಹೌದು. ನೀನ್ ಈಗ ನಾವೇ ರೈಟರ್, ನಮ್ಮನ್ನ ಹೆಂಗ್ ಅಪ್ರೋಚ್ ಮಾಡ್ತೀವಿ? ಈಗ ಒಂದು ರೇಪ್ ಸೀನ್ ಐತಿ, ರೇಪ್ ಸೀನ್ ಡೈಲಾಗ್ ಬೇಡ ಬೀಪ್ ಆಗ್ತೇವೆ ಮಾಡ ಬೀಪ್ ಆಗ್ತಾನ ಇಲ್ಲ ಕಟ್ ಮಾಡ್ತಾನ. ಹೇಳೋಣ ಈಗ ನೀನೇ ಪ್ರೊಡ್ಯೂಸರ್, ನಾವೇ ರೈಟರ್, ಡೈರೆಕ್ಟರ್ ಜೊತೆ ಬಂದಿಯಾ, ಡೈರೆಕ್ಟರ್ ಏನ್ ಕೇಳ್ಬೇಕಂತ ಎಕ್ಸ್ಪೆಕ್ಟ್ ಮಾಡ್ತೀಯ, ನಿನಗೆ ಏನ್ ಹೇಳ್ಬೇಕಂತ ಅಲ್ಲಿ ಏನ್ ಗೊತ್ತ, ಪ್ರೊಡ್ಯೂಸರ್ ಪಾತ್ರ ಏನಿರಲ್ಲ, ಅದನ್ನೆಲ್ಲ ಡಿಸೈಡ್ ಮಾಡೋದು ಡೈರೆಕ್ಟರ್. ಪ್ರೊಡ್ಯೂಸರು ಡೈರೆಕ್ಟರ್ ಬಾಂಡಿಂಗ್ ಚೆನ್ನಾಗಿದ್ರೆ ಒಂದು ಸ್ವಲ್ಪ, ಯಾಕಂದ್ರೆ ಸ್ಟೋರಿಯಲ್ಲಿ ಆಕ್ಚುಲಿ ಪ್ರೊಡ್ಯೂಸರ್ ಇನ್ವಾಲ್ವ್ ಆಗಿಲ್ಲ. ಅವರು ಹಿಂಗೆ ಮಾಡ್ಬೇಕು ಹಿಂಗೆ ಮಾಡ್ಬೇಕು ಅನ್ನೋದು ಹೇಳಂಗೆ ಇಲ್ಲ. ಅವರಿಬ್ರು ಬಾಂಡಿಂಗ್ ಚೆನ್ನಾಗಿದೆ, ಅವರಿಬ್ರು ಚೆನ್ನಾಗಿದ್ರೆ ಅವಾಗ ಅದನ್ನ ಮಾತಾಡ್ಬೋದು ಅಷ್ಟೇ. ಬಟ್ ಅದೆಲ್ಲ ಡಿಸೈಡ್ ಮಾಡೋದು ಡೈರೆಕ್ಟರ್. ಅವರು ಯಾರು ಡೈಲಾಗ್ ಬರ್ಸ್ಬೇಕು, ಯಾರ ಥರ ಹಾಡು ಬರ್ಸ್ಬೇಕು, ಯಾರ ಥರ ಹಾಡು ಹೇಳಿಸ್ಬೇಕು, ಡಿಸೈಡ್ ಮಾಡಂಗಿಲ್ಲ. ಪ್ರೊಡ್ಯೂಸರ್ ಡಿಸೈಡ್ ಮಾಡಂಗಿಲ್ಲ. ಯಾಕಂದ್ರೆ ಸಿನಿಮಾ ಹೆಂಗ್ ಬರೋ ಔಟ್ಪುಟ್ ಕೊಡೋದು ಡೈರೆಕ್ಟರ್, ಪ್ರೊಡ್ಯೂಸರ್ ಅಲ್ಲ. ಒಟ್ಟು ದುಡ್ಡಾಕ್ ನಾನು ಹಿಂಗ್ ಮಾಡ್ತೀನಿ, ದುಡ್ಡಾಕ್. ಹೌದು ಹೌದು ಹೌದು. ಈಗ ಸಿನಿಮಾ ಪ್ರೊಡ್ಯೂಸರ್ ದೊಡ್ಡ, ಡೈರೆಕ್ಟರ್ ಪ್ರೊಡ್ಯೂಸರ್ ದೊಡ್ಡವನು, ಡೈರೆಕ್ಟರ್ ಪ್ರೊಡ್ಯೂಸರ್ ಇಲ್ಲ ಅಂದ್ರೆ ಡೈರೆಕ್ಟರ್ ಇಲ್ಲ. ಹಂಗಂದ್ರೆ ಪ್ರೊಡ್ಯೂಸರ್ ಹೇಳ್ದಂಗೆ ಕೇಳ್ಬೇಕು ಡೈರೆಕ್ಟರ್. ಅಲ್ಲ, ಡೈರೆಕ್ಟರ್ ಹೇಳ್ದಂಗ ಪ್ರೊಡ್ಯೂಸರ್ ಕೇಳ್ಬೇಕು. ಎರಡು ಸಿನಿಮಾ ಹೆಂಗ್ ಗೊತ್ತ, ಯಾವಾಗಲೂ ಸಿನಿಮಾ ರೆಡಿ ಆಗ್ಬೇಕಾದ್ರೆ ಹೆಂಗ್ ಗೊತ್ತ, ಡೈರೆಕ್ಟರ್ ಯಾಕೆ ಡೈರೆಕ್ಟರ್ ಇಂಪಾರ್ಟೆಂಟ್ ಆಗ್ತಾರೆ ಅಂದ್ರೆ, ಚಿಕ್ಕಮಂಗ್ಳೂರು ಸೈಡ್ ಇರೋದು ಗುರು ಇಡ್ಲಿ ಪಲಾವ್ ಬಿರಿಯಾನಿ ಅಂತ ಸಿನಿಮಾ ಬಜೆಟ್ ಇಷ್ಟ ಅಂತ ಮುಂಚೆನೆ ಪ್ರೊಡ್ಯೂಸರ್ ಅದನ್ನ ಡೈರೆಕ್ಟ್ ಹೇಳ್ತಾನೆ. ಇಷ್ಟೊಳಗ ಹಾಕತ್ ನೋಡ್ರಿ, ಇಷ್ಟ ಹಾಕತ್ ನೋಡ್ರಿ, ಬಜೆಟ್ ಹಾಕತ್ ನೋಡ್ರಿ, ನೀವು ಓಕೆನಾ ಅಂತ ಕೇಳ್ತಾನ. ನಂದು ಇಷ್ಟು ಬಜೆಟ್ ಅಂದ್ರೆ ಆಗಲ್ಲಪ್ಪ ನನಗೆ, ಏನಾದ್ರು ಇದು ಅಂತ ಇದ್ರೆ ಅದಕ್ಕೆ ಒಂದು ಕೋಟಿ ಎಕ್ಸ್ಟ್ರಾ ಆಗಲಿ. ಬೆಳಗಿನ ಜಾವ ಟ್ರಾಫಿಕ್ ಇರಲ್ಲ, ಗಾಡಿಗಳು ಸೌಂಡ್ ಇರಲ್ಲ, ಫುಲ್ ಗ್ರೀನರಿ ವ್ಯೂ. ಟೈಮ್ ಎಕ್ಸಾಕ್ಟಾಗಿ 8 o'clock ಆಗಿದೆ. ಇವಾಗ ಹೋಗಿ ಫಸ್ಟ್ ಎಲ್ಲಾದರೂ ಟಿಫನ್ ಮಾಡಿಕೊಂಡು ಅಲ್ಲಿಂದ ಸೀದಾ ನಮ್ಮ ಪಯಣ ಮೈಸೂರು ಕಡೆ. ಪುನೀತ್ ರಾಜ್ಕುಮಾರ್ ಇದ್ದಿದ್ರೆ ಫಸ್ಟ್ ರಣಗಲ್ ಬಂದು ಸೆಕೆಂಡ್ ಹಾಫ್ ಮಸ್ತ್ ರೆಡಿ ಇದ್ದೀವಿ, ನಿಜ ಪುನೀತ್ ರಾಜ್ಕುಮಾರ್ಗೆ ಇವಾಗ ಒಂದು ಸ್ವಲ್ಪ ಓಕೆ ಗುರು ವಾಯ್ಸು. ಇಲ್ಲಿಂದ ಫುಲ್ ಟ್ಯಾಂಕ್ ಡೀಸೆಲ್ ಹಾಕ್ಸ್ಕೊಂಡು ಎಲ್ಲಾದ್ರೂ ನಾಷ್ಟ ಮಾಡ್ಕೊಂಡು ಡೈರೆಕ್ಟ್ ಮೈಸೂರು. ಇದು ವಿಡಿಯೋ ಮಾಡ್ತಿದ್ದಿಲ್ಲ, ಬರೀ ₹1 ಕಮ್ಮಿ 4,000ಕ್ಕೆ, ಅದಕ್ಕೆ ವಿಡಿಯೋ ಮಾಡಿದೆ. ಎಲ್ಲಿ ಊಟ ಮಾಡೋಣ ಅಂತ ಯೋಚನೆ ಮಾಡಿ ಸಾಕಾಗಿ ನಮ್ಮ ಅಣ್ಣ ಯೂಟ್ಯೂಬಲ್ಲಿ ಯಾವುದೋ ವಿಡಿಯೋ ನೋಡಿ ವಿನಾಯಕ ಒಟ್ಟಿಗಂತ ಕರ್ಕೊಂಡು ಹೋಗ್ತೈತಿ. ರಿವ್ಯೂ ಏನೋ ಸಖತ್ತಾಗಿತ್ತಂತೆ ವಿಡಿಯೋದಲ್ಲಿ, ಅದಕ್ಕೆ ಇಲ್ಲೇ ನಾಷ್ಟ ಮಾಡ್ಕೊಂಡು ಹೋಗೋಣ ಅಂದ್ರು. ಎಲ್ರು ವಿಡಿಯೋ ನೋಡ್ಕೊಂಡ್ ಬಂದಂಗ ಐತಲ್ಲ ಗುರು, ಫುಲ್ ರಶ್ ಐತಿ. ಇಲ್ಲಂತ್ರು ಒಳಗಡೆ ಫ್ಯಾಮಿಲಿ ಕೂರೋ ಕಡೆನೂ ಜಾಗ ಇಲ್ಲ. ಹೆಂಗಿದ್ರು ಬಂದಿದೀವಿ, ಹೊಟ್ಟೆ ಹಸು ಆಗ್ತೈತೆ ಅಂತ 1/4 ಗಂಟೆ ವೇಟ್ ಮಾಡಿ ಇಲ್ಲೇ ಬ್ಯಾಟಿಂಗ್ ಮಾಡ್ತಿದ್ವಿ. ಈ ಅಣ್ಣನ ಒಂದು ಟೈಮ್ ನೀಟಾಗಿ ಅಬ್ಸರ್ವ್ ಮಾಡ್ರಿ ಅಣ್ಣ, ಇಬ್ರು ನೋಡಕ್ ಒಂದ್ ಸ್ವಲ್ಪ ಸೇಮ್ ಇದಾರಲ್ವಾ? ಏನಿಲ್ಲ ಅಣ್ಣ, ಹೆಂಗ್ ತಿರುಗ್ತೆ ಅಂತ ನೋಡಕ್, ಅಂತ ನೋಡಕ್. ಇದು ಯಾವ ಊರು ಅಂತ ಗೊತ್ತಿಲ್ಲ. ಟಿಫನ್ ಮಾಡಿದ್ವಿ, ಇಲ್ಲಿಂದ ನಿಯರ್ಲಿ 150 ಕಿಲೋಮೀಟರ್ಸ್ ಇದೆ ಅನ್ಸುತ್ತೆ ಅಷ್ಟೇ. ಬಂದಂಗಿರ್ತೀಯ ವಿಷ್ಣು ಸೇನಾ ವಿಷ್ಣುವರ್ಧನ್ ಆಗ್ಬಿಟ್ಟು ವಿಷ್ಣುವರ್ಧನ್ ಆಗ್ಬಿಟ್ಟಿಲ್ಲ. ನಾನು ಯಾಕಂದ್ರೆ ನಮ್ಮೂರಲ್ಲಿ ಸಿಗುವಂತ ಸಂತೋಷ ಐತಲ್ಲ, ನಾವ್ ಎಷ್ಟೇ ಕಿಲೋಮೀಟರ್ ಹೋದ್ರು ಆ ಸಂತೋಷ ಮತ್ತೆ ಸಿಗಲ್ಲ. ಅದು ಮತ್ತೆ ನಮ್ಮ ಮನೆಗೆ ಹೋಗೋ ಸಿಗೋದ್ ಸಂತೋಷ ಐತಲ್ಲಪ್ಪ, ಅದು ಎಷ್ಟು ಲಕ್ಷ ಕೊಟ್ಟರು ಅದು ಸಿಗಲ್ಲ. ಅದು ಹೊಸ ಐಫೋನ್ ತಗೊಂಡಿದ್ದಾನೆ ನಮ್ಮ ಹುಡುಗ. ಕ್ಯಾಮ್ರಾ ನೋಡೋಣ. ಪರವಾಗಿಲ್ಲ, ಫ್ರಂಟ್ ಕ್ಯಾಮ್ರಾ ಮಸ್ತ್ ಐತೆ ಗುರು. 5x ಅಲ್ಲೂ ಸಕ್ಕತ್ತಾಗಿ ಕಾಣಿಸುತ್ತೆ. ನಂಬರ್ ಕ್ಲಾರಿಟಿ ನೋಡ್ರಿ, ಫೋನಿಗೆ ಮಸ್ತ್ ಐತೆ. 17 ನೆಕ್ಸ್ಟ್ ಅಪ್ಗ್ರೇಡ್ ಆದರೆ 17 ಆಗ್ಬೇಕು ಗುರು. ಸೈಕಾಗೈತೆ ಕ್ಯಾಮ್ರಾ, ಮಾತ್ರ ಸಕ್ಕತ್ತಾಗೈತೆ. ಭಾಳ ಶೇಕ್ ಆಗುತ್ತೆ ಕ್ಯಾಮ್ರಾ, ಪರವಾಗಿಲ್ಲ. ಇಲ್ಲಿಂದ ಹೆಂಗಿದ್ರು ಚಾಮುಂಡಿ ಬೆಟ್ಟಕ್ಕೆ ಹೋಗೋ ಅಷ್ಟರಲ್ಲಿ
ನಿಯರ್ಲಿ 10 o'clock ಆಗಿರುತ್ತೆ. ಇವತ್ತು ಶುಕ್ರವಾರ ಬೇರೆ ಫುಲ್ ರಶ್ ಇರುತ್ತೆ. ಅದಕ್ಕೋಸ್ಕರ ಫಸ್ಟು ಶ್ರೀರಂಗಪಟ್ಟಣಕ್ಕೆ ಹೋಗೋಣ, ರಂಗನಾಥ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಆಮೇಲೆ ಅಲ್ಲಿಂದ ಹೋಗೋಣ ಅಂತಿದ್ದಾರೆ. ಸೀದಾ ಇಲ್ಲಿಂದ ರಂಗನಾಥ ಸ್ವಾಮಿ ದೇವಸ್ಥಾನಕ್ಕೆ ಹೋಗೋಣ. ಪಲ್ಸರ್ 200 ಬೀಜದ ವಿಡಿಯೋ ಮಾಡು ಅಪ್ಪ. ಹಲಸಿನ ಬೀಜ ಅಪ್ಪ. ಗಾಡಿ ಎಕ್ಸಾಕ್ಟ್ ಆಗಿ ಟೈಮ್ 10:30 ರೀಚ್ ಆದ್ವಿ. ಸಖತ್ತಾಗಿದೆ ಗುರು, ಹೊರಗಿಂದ ನೋಡೋಕ್ ದೇವಸ್ಥಾನ ಅಂತರು. ಏನೋ ಹೇಳ್ತಿದಾರಲ್ಲ, ಅಲ್ಲಿ ಮುಂದೆ ಜಾಗ ಇತ್ತು. ಎಷ್ಟಾಯ್ತಣ್ಣ ಒಬ್ರಿಗೆ ಟಿಕೆಟ್ ಎಷ್ಟಾಯ್ತಣ್ಣ ಒಬ್ರಿಗೆ? ಮೀಡಿಯಮ್ ಆಗಿ ರಶ್ ಇದೆ. ಶನಿವಾರ ಆದರೆ ದೇವ್ರ ವಾರ ಫುಲ್ ರಶ್ ಇರುತ್ತೆ ಅಂತ ಹೇಳ್ತಿದ್ದಾರೆ. ನೋಡೋಣ ಒಳಗೆ ಹೋಗಿ ಫುಲ್ ರಶ್ ಇದೆನಾ, ಹೆಂಗಿದೆ ದೇವಸ್ಥಾನ ಅಂತ. ಇಲ್ಲಿ ಶ್ರೀ ಮಹಾವಿಷ್ಣು ರಂಗನಾಥ ಸ್ವಾಮಿ ರೂಪದಲ್ಲಿ ಆದಿಶೇಷನ್ ಮೇಲೆ ಶ್ರೀ ರಂಗನಾಥ ಸ್ವಾಮಿ ಮಲ್ಕೊಂಡಿರೋ ದಿವ್ಯ ರೂಪದಲ್ಲಿ ಭಕ್ತರಿಗೆ ದರ್ಶನ ನೀಡ್ತಾರೆ. ಸುಮಾರು 9ನೇ ಶತಮಾನದಲ್ಲಿ ನಿರ್ಮಾಣಗೊಂಡಿರೋ ಈ ದೇವಸ್ಥಾನ ಫೋಟೋ ವಿಡಿಯೋ ತೆಗಿಬಾರ್ದು ಅಂತ ಬೂಟ ಹೊಡೆದಾರಲ್ಲಿ ಆಫ್ ಮಾಡ. ವಿಜಯನಗರ ಮತ್ತು ಮೈಸೂರು ಒಡೆಯರ್ ಕಾಲದಲ್ಲಿ ಮತ್ತಷ್ಟು ಅಭಿವೃದ್ಧಿಗೊಳ್ತು. ಪ್ರತಿದಿನ ಸಾವಿರಾರು ಜನ ಭಕ್ತರು ಇಲ್ಲಿಗೆ ಭೇಟಿ ನೀಡಿ ದೇವರ ದರ್ಶನ ಪಡಿತಾರೆ. ನೀವು ಮೈಸೂರು ಅಥವಾ ಶ್ರೀರಂಗಪಟ್ಟಣಕ್ಕೆ ಬಂದ್ರೆ ಈ ಪವಿತ್ರ ಕ್ಷೇತ್ರಕ್ಕೆ ಒಮ್ಮೆ ಭೇಟಿ ನೀಡಿ. ನಾವು ನಿಂತಿರೋದು ಈಗ ಪ್ರಸಾದದ ಲೈನ್ ಇದೆ. ಯಾವುದೇ ದೇವಸ್ಥಾನಕ್ಕೆ ಹೋಗ್ರಿ, ಯಾವುದೇ ಪುಣ್ಯಕ್ಷೇತ್ರಕ್ಕೆ ಹೋಗ್ರಿ, ಅಲ್ಲಿ ದೇವಸ್ಥಾನದಿಂದ ಪ್ರಸಾದ ವಿತರಣೆ ಇತ್ತಂದರೆ ದಯಮಾಡಿ ಮಿಸ್ ಮಾಡ್ಕೊಬೇಡ್ರಿ. ಏನಪ್ಪ ಅಂದ್ರೆ ಒಂದು 5-10 ನಿಮಿಷ ಲೇಟ್ ಆಗ್ಬೋದು. ಅನ್ನೋದು ಋಣ ಇರಬೇಕು. ಕೊನೆಗೆ ನೀವೆಲ್ಲ ಕಷ್ಟಪಡೋದು, ನೀವು ಕಷ್ಟಪಡೋದು ಅನ್ನೋಕ್ಕೋಸ್ಕರನೇ. ಒಂದು 5-10 ನಿಮಿಷ ನಿಂತಿದ್ದು ಪ್ರಸಾದ ಇಸ್ಕೊಂಡು ಹೋದರೆ ಉತ್ತಮ ಅಂತ ಹೇಳಬಲ್ಲೆ. ನಮಗೂ ಪ್ರಸಾದ ಸಿಕ್ಕತಿ. ಇಲ್ಲಿಂದ ನೀವು ಪ್ರಸಾದ ತಗೊಂಡು ವ್ಯೂ ಮಾತ್ರ ಮಸ್ತ್ ಐತೆ ಗುರು. ಇಲ್ಲಿ ನಾವು ಕದ್ದು ಮುಚ್ಚಿ ವಿಡಿಯೋ ಮಾಡ್ತಿದ್ವಿ. ಸೆಕ್ಯೂರಿಟಿ ಗಾರ್ಡ್ ಕುಂತಿದ್ದಾರೆ. ಒಂದು ಇಲ್ಲಿ ಅಲೋ ಇಲ್ಲ ಅಂದ್ರೂ ಮಾಡ್ತಿದಾರೆ. ಅದಕ್ಕೋಸ್ಕರ ನಾವು ಮಾಡ್ತೀವಿ. ಇವರೆಲ್ಲ ಫೋಟೋ ತೆಗೆದು ವಿಡಿಯೋ ಮಾಡ್ಕೊತಾರಲ್ಲ, ಗ್ಯಾಲರಿಗೆ ಹೋಗಿ ಮೇಲೆ ಮನೆಗೆ ಹೋಗಿ ಮೇಲೆ ಒನ್ ಟೈಮ್ ತೆಗೆದು ನೋಡ್ತಾರೆ. ಇವತ್ತು ಸ್ಟೇಟಸ್ಸು ಸ್ಟೋರಿ ಸ್ನ್ಯಾಪ್ ಹಾಕಿ ಜೈ ಜವಾನ್. ಕಲ್ಲೊಳಗೆ ನೋಡೋಣ ನಾವು. ಹಾಂ, ಅಲ್ಲಿ ಕಲ್ಲೊಳಗೆ ಕಲ್ಲಿನ ಕಿತ್ತಾನೆ ಕಲ್ಲೊಳಗೆ ಅಂತೀನಿ. ಇಲ್ಲಿ ಯಾವುದೋ ಡೋರ್ ಐತಿ, ಡೋರ್ ಲಾಕ್ ಮಾಡೋದು. ಇಲ್ಲ, ಯಾವುದೋ ಡೋರ್ ಐತ. ಎಂಟ್ರಿ ಮಾಡಿದರೆ ಒಂದು ಅರ್ಧ ಗಂಟೆ ಬೇಗ ಹೋಗ್ಬೋದು ಅಷ್ಟೇ. ಫುಲ್ ಎಂಟ್ರೆನ್ಸ್. ರಂಗನಾಥ ಸ್ವಾಮಿ ಟೆಂಪಲ್ ಮುಗಿಸ್ಕೊಂಡು ಇವಾಗ ಚಾಮುಂಡಿ ಬೆಟ್ಟದ ಕಡೆ ಹೋಗ್ತಾ ಇದ್ವಿ. ಅಣ್ಣ ಕುದುರೆ ನೋಡಿದ ತಕ್ಷಣ ರೌಂಡ್ ಅಂತ ಹೋಗ್ಯಾರ. ಏನೋ ಹಾರಿಸ್ತಾನಂತ ಅಣ್ಣ ಕರ್ಕೊಂಡು ಹೋಗ್ಯಾನ. 100 ರೂಪಾಯಿ ಇಸ್ಕೊಂಡು ನೋಡ. ಒಳ್ಳೆ ಎಸ್ಥೆಟಿಕ್ ಆಗಿ ಎಗರಿಸಿದ್ರೆ
ನೆಕ್ಸ್ಟ್ ನಾನು ಹತ್ತಿದ್ದೀನಿ. ನಾ ಇರಾ 80 ಅಲ್ಲಿ ಮೇಲೆ ಕುಂತ್ರು ಕಾಲ್ ಸಿಗ್ತೈತಿ. ಓಡಿ ಕಟೌಟ್ ಗುರು ಏನ್ ಮಾಡಕ್ಕಾಗಲ್ಲ. ಮೋಟು ಅವ್ರ ಪತ್ಲು ಕಿ ಜೋಡಿ ಎಗರಿಸ್ತೀನಿ ಅಂತ ಹೇಳೋಣ. ಝೂಮ್ ಹಾಕಿನಿ. ಬಿಸಿಲು ಅಂದ್ರೆ ಬಿಸಿಲು ಐತಲ್ಲ ಗುರು. ಎಗರ್ಸೋಣ. ಸುಮ್ ದುಡ್ಡು ಇಸ್ಕೊಂಡೆ ಹಂಗ. ನೀನ್ ಅಲ್ಲೇ ಇರ್ತೀಯಾ ಅಣ್ಣ? ನೀನ್ ಅಲ್ಲೇ ಇರ್ತೀಯಾ? ಒಳ್ಳೆ ಆಂಗಲ್ ಸಿಕ್ತು ಗುರು. ಅಣ್ಣ ನೀ ಸರ್ಕೊಂಡಿದ್ರೆ ಒಂದಾರು